ಮಂಗಳೂರಿನ ವಾಮಂಚೂರಿನ ಮೂಡುಶೆಡ್ಡಿಯಲ್ಲಿರುವ ಶುಭೋದಯ ವಿದ್ಯಾಲಯದಲ್ಲಿ ಗೋಪೂಜೆ ಮತ್ತು ದುರ್ಗಾ ನಮಸ್ಕಾರ ಪೂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. ಲೋಕ ಕಲ್ಯಾಣಾರ್ಥವಾಗಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕಲ್ಲುಡಿಲು ಶ್ರೀ ಸದಾಶಿವ ದೇವಸ್ಥಾನದ ಅರ್ಚಕರಾದ ಗುಡ್ಡೆಮನೆ ಸದಾಶಿವ ಉಪಾಧ್ಯಾಯ ಅವರ ಪೌರೋಹಿತ್ಯದಲ್ಲಿ ಗೋಪೂಜೆ ಮತ್ತು ದುರ್ಗಾ ನಮಸ್ಕಾರ ಪೂಜೆ ನೆರವೇರಿತು. ಶುಭೋದಯ ವಿದ್ಯಾಲಯದ ಉಪಪ್ರಾಂಶುಪಾಲರಾದ ಗೋಪಾಲಕೃಷ್ಣ ಭಟ್ ಅವರು ಮಾತನಾಡಿ, ನಮ್ಮ ಶಾಲೆಯಲ್ಲಿ ದುರ್ಗಾ ನಮಸ್ಕಾರ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ನಮಗೆ ರಕ್ಷಣೆ ಕೊಡುವಂತಹ ದೇವತೆ ದುರ್ಗಾ ಮಾತೆ. ಕೊರೋನಾದಿಂದ ಬಂದಂತಹ ಸಂಕಷ್ಟ ದೂರಾಗಿ ಮಕ್ಕಳ ಜ್ಞಾನಾರ್ಜನೆಗಾಗಿ ಯಾವುದೇ ರೀತಿಯ ಅಡೆತಡೆ ಬರದೆ ಅವರಿಗೂ ಶಾರದೆಯ ಆಶೀರ್ವಾದ ಸಿಗಲಿ ಹಾಗೂ ಎಲ್ಲರ ಕ್ಷೇಮ ಅಭಿವೃದ್ಧಿಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು. ನಮ್ಮ ಶಾಲೆಯಲ್ಲಿ ದುರ್ಗಾ ನಮಸ್ಕಾರ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಅಂದರೆ ದುರ್ಗೆ ಅಂದರೆ ಎಲ್ಲ ಕಷ್ಟಗಳನ್ನು ದೂರ ಕೊಟ್ಟು ನಮಗೆ ರಕ್ಷಣೆ ಕೊಡುವಂತಹ ದೇವತೆ. ಹಾಗಾಗಿ ಬಂದಂತಹ ಸಂಕಷ್ಟ ಏನಿದೆ, ಕೊರೋನಾದಿಂದಾಗಿ ಬಂದಂತಹ ಸಂಕಷ್ಟ ಏನಿದೆ ಅದೆಲ್ಲ ದೂರ ಆಗಿ ಮಕ್ಕಳ ಜ್ಞಾನಾರ್ಜನೆಗೆ ಯಾವುದೇ ರೀತಿಯ ಅಡೆತಡೆ ಬರದೆ ಅವರಿಗೂ ಶಾರದೆಯ ಆಶೀರ್ವಾದ ಇದ್ದು ಉತ್ತರೋತ್ತರ ಅಭಿವೃದ್ಧಿ ಆಗುವ ಹಾಗೆ ಶಿಕ್ಷಕ ಬಂಧುಗಳಿಗೂ ಹೆತ್ತವರಿಗೂ ಎಲ್ಲರಿಗೂ ಹಾಗೂ ಪುರಕ್ಕೂ ಅಭಿವೃದ್ಧಿ ಆಗುವ ಹಾಗೆ ಪುರೋಭಿವೃದ್ಧಿಯ ಕಾರಣಕ್ಕಾಗಿ ಸಮಸ್ತ ಸನ್ಮಂಗಲಾನಿ ಭವಂತು ಎನ್ನುವ ಹಾಗೆ ಎಲ್ಲರ ಕ್ಷೇಮ ಅಭಿವೃದ್ಧಿಗಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಶ್ರದ್ಧಾಭಕ್ತಿಯಿಂದ ಮಾಡುವ ಕಾರಣಕ್ಕಾಗಿ ಈಗ ನಾವೆಲ್ಲ ಸೇರಿಕೊಂಡಿದ್ದೇವೆ. ಇದೇ ವೇಳೆ ಭಕ್ತಿಯಿಂದ ಭಜನಾ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಶುಭೋದಯ ವಿದ್ಯಾಲಯದ ಪ್ರಾಂಶುಪಾಲರಾದ ಶ್ಯಾಮಲಾ ವೈಮಠ, ಸಂಸ್ಕೃತ ಶಿಕ್ಷಕರಾದ ರಾಜರಾಮ್ ಶರ್ಮಾ, ಸಮೀರ್ ಪುರಾಣಿಕ್ ಹಾಗೂ ಪ್ರೀತಿ ಪುರಾಣಿಕ್, ತಿರುವೇಲಗುತ್ತು ವಾಮಂಜೂರಿನ ರಾಜಕುಮಾರ ಶೆಟ್ಟಿ, ಡ್ಯಾನ್ಸ್ ಕೊರಿಯೋಗ್ರಾಫರ್ ಸುಧೀರ್ ಉಳ್ಳಾಲ್, ಡಿಕೆಡಿ ರನ್ನರ್ ಆಫ್ ಶಿಪಾಲಿ ಹಾಗೂ ರಕ್ಷಕ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.